ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜಿಲ್ಲಾಡಳಿತವೇ ಇಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಡಳಿತ ಸದಾ ಸಿದ್ಧವಾಗಿದೆ ಎಂದು ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ಶುಕ್ರವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯತ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕಾ ಮಟ್ಟದ ಜನಸ್ಪಂದನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಆಡಳಿತ ವ್ಯವಸ್ಥೆ ಸಂವೇದನಾಶೀಲತೆಯಿಂದ ಕೂಡಿರಬೇಕು. ಜನರ ಬೇಕು ಬೇಡಗಳನ್ನು ಅರಿತು ಅವರ ಸಮಸ್ಯೆಗಳಿಗೆ ದೂರು ದುಮ್ಮಾನುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸ್ಥಳದಲ್ಲೇ ಪರಿಹರಿಸಬಹುದಾದ ಸಮಸ್ಯೆಗಳಿಗೆ ತಕ್ಷಣದಲ್ಲಿಯೇ ಪರಿಹಾರ ನೀಡಲಾಗುವುದು. ಇನ್ನು ಕೆಲವು ಸಮಸ್ಯೆಗಳಿಗೆ ಹಂತ ಹಂತವಾಗಿ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಬೆಳೆ ಪರಿಹಾರವಾಗಿ 153 ಕೋಟಿ ಹಣ 11 ಬ್ಯಾಚುಗಳ ಮೂಲಕ ಈಗಾಗಲೇ ಬಿಡುಗಡೆಯಾಗಿದ್ದು, ಕೆಲವು ರೈತರ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲಾಗಿದ್ದು, ಅಂತಹ ರೈತರ ಪರಿಹಾರ ಹಣವು ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಅವರು ತಿಳಿಸಿದರು. ಬೀಜ ಗೊಬ್ಬರ ತಗೊಳ್ಳೋದು ರೈತರಿಗೆ ದೊಡ್ಡ ಸಮಸ್ಯೆ ಐತೆ. ಅಂತಾರದಾಗ ಹೆಚ್ಚುವರಿ ಈಗ ಒಂದು ಡೇಟ್ 13 ರೂಪಾಯಿ ಕೊಟ್ಟರೆ ಮತ್ತೊಂದು ಲೀಟರ್ ಹೆಚ್ಚಿಗೆ ಇದು ನಮ್ಮ ತಾಲೂಕಿನೊಳಗೆ ನಮ್ಮ ಜಿಲ್ಲೆಯಲ್ಲೇ ಬೆಳೆಸೋದು. ಇದು ಮುಂದಿನ ಸಲ ಎಲ್ಲ ಕಂಪನಿಯವ್ರು ಕರೆಸಿ ತಾವುಗಳು ಗೊಬ್ಬರದ ಲಿಕ್ಕನ್ನು ತಾವುಗಳು ಬಂದ್ ಮಾಡಬೇಕು ದಯಮಾಡಿ. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಅವರು ಬೇರೆ ತಾಲೂಕಿನ ರೈತರಿಗೆ 28,000-3,000 ರೂಪಾಯಿ ಟನ್ ಹಾಕ್ತಾರೆ. ಇಲ್ಲಿ ರೈತರಿಗೆ 24,000 ಚಿಲ್ಲರೆ ಆಗ್ತದೆ ಸರ್. ನಮ್ಮಲ್ಲೆಲ್ಲ ಲೀಗಲ್ ದಾಖಲೆಗಳು ಅದಕ್ಕೂ ಮುನ್ನ ನಾವು ಹೋರಾಟ ಮಾಡೋದಕ್ಕೆ ಮುಂಚೆಗೆ ನಮಗೆ ಇನ್ನೊಮ್ಮೆ ನಾವು ಮನವಿ ಮಾಡ್ತೀವಿ. ಇವೆಲ್ಲ ಸಮಸ್ಯೆಗಳ ಬಗ್ಗೆ ಇದ್ದಲ್ಲಿ ನೀವು ಎಷ್ಟೋ ಸಲ ಹೇಳ್ತೀರಿ ಕೂತು ನಿಂತು ಮಾತಾಡಿ ಬಗೆಹರಿಸೋಣ ಅಂತೇಳಿ. ಅದಕ್ಕೆ ತಾವುಗಳು ನಮ್ಗೆ ಮನವಿ ಮಾಡಬೇಕೀವಿ. ಈ ಸಮಸ್ಯೆಗಳ ಬಗೆಹರಿಸಿದ್ದೇನೆ ಮುಂದೆ ಇದೊಂದು ಗೊಬ್ಬರದ ಮಾತ್ರ ದೊಡ್ಡ ಮಾಫಿಯಾ ಸರ್. ಮುಂದೆ ಕಣ್ಣು ಮುಂದೆ ನಡೆಯುವಂಥ ಮಾಫಿಯಾ ಅದ. ಅದು ಇನ್ನು ಮುಂದೆ ಲೀಕ್ ಬಂದ ಅವಕಾಶ ಸರ್. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ವೀರಮಲ್ಲಪ್ಪ ಪೂಜಾರ್, ಉಪ ಕಾರ್ಯದರ್ಶಿ ಎಸ್.ಬಿ. ಮುಳ್ಳಳ್ಳಿ, ಉಪ ವಿಭಾಗಾಧಿಕಾರಿ ಮಹಮ್ಮದ್ ಖೀಜರ್, ತಹಸೀಲ್ದಾರ್ ಸಂತೋಷ್ ಹಿರೇಮಠ್, ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಆಡಳಿತ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.